ಕರ್ನಾಟಕದ ನೂತನ ಮುಖ್ಯಮಂತ್ರಿ ಯಾರು? $1,000 ಪ್ರಶ್ನೆ. ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ ವರಿಷ್ಠರು 3 ದಿನಗಳ ಕಾಲ ಸತತ ಸಮಾಲೋಚನೆಯ ನಂತರ ನಿನ್ನೆ ರಾತ್ರಿಯ ಹೊತ್ತಿಗೆ ಒಂದು ತೀರ್ಮಾನಕ್ಕೆ ಬಂದರು. ಆ ತೀರ್ಮಾನದ ಪ್ರಕಾರ, ಆ ಸೂತ್ರದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಾಗೂ DK ಶಿವಕುಮಾರ್ ಅವರು ಏಕಮೇವ ಉಪಮುಖ್ಯಮಂತ್ರಿ. ಹಾಗಿದ್ರೆ ಈ ಒಂದು ಸೂತ್ರವನ್ನು ಸಿದ್ಧಪಡಿಸುವುದಕ್ಕೆ 3 ದಿನ ಯಾಕೆ ತೆಗೆದುಕೊಂಡಿತು? ಯಾರು ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದವರು? ಈ ಪ್ರಶ್ನೆಗಳು ಏನಿವೆ, ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರೂ ಕೂಡ ರಾಜಕಾರಣದಲ್ಲಿ ಪ್ರಶ್ನೆಗಳಿಗೆ ಅಂತಿಮವಾದ ಉತ್ತರ ಅಂತಿರಲ್ಲ. ಪಾಲಿಟಿಕ್ಸ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ರಾಜಕಾರಣ ಎನ್ನುವುದು ಗಣಿತ ಅಲ್ಲ. ಅಲ್ಲಿ 2+2 4 ಆಗಲ್ಲ, 5 ಆಗ್ಬೋದು, 6 ಆಗ್ಬೋದು. ಅದೇ ರಾಜಕಾರಣದ ಗಮ್ಮತ್ತು, ಅದೇ ರಾಜಕಾರಣ. ಆದರೆ ಈ ಸತತ ಪ್ರಯತ್ನ ನಡೆಸಿದವರಲ್ಲಿ AICC ಅಧ್ಯಕ್ಷರಾದ ಖರ್ಗೆ ಅವರಿದ್ದರು, ಹಾಗೆಯೇ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ್ ಇದ್ದರು, ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿ ಸಂಘಟನೆಯ ಹೊತ್ತಂತಹ ವೇಣುಗೋಪಾಲ್ ಇದ್ದರು. ಆದರೆ ಇವರು ಯಾರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ DK ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು, ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು. ಯಾಕೆ ಅಂದರೆ ನಾನು ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ನಿಲ್ಲಿಸಿದ್ದೇನೆ. ಅದು ಅವರ ವಾದ ಇತ್ತು. ಅದೇ ರೀತಿ ಸಿದ್ದರಾಮಯ್ಯನವರ ವಾದ ಇತ್ತು, ನನ್ನದ್ದಾಗಿಯೇ ಕರ್ನಾಟಕದಲ್ಲಿ ಅಹಿಂದ ಮತಗಳು ಬಂದಿವೆ, ಅದಕ್ಕೆ ನಾನು ಕಾರಣ, ಆದ್ದರಿಂದ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು. ಈ ಎರಡೂ ವಾದಗಳು ಸುಳ್ಳಾಗಿರಲಿಲ್ಲ, ಅಥವಾ ಈ ಎರಡೂ ವಾದಗಳಲ್ಲಿ ಸತ್ಯ ಇಲ್ಲ ಅಂತಲ್ಲ. ಆದರೆ ಈ ವಾದಗಳನ್ನು ಇಟ್ಟುಕೊಂಡು ಹೊರಟರೆ ಸಮಸ್ಯೆಗೆ ಪರಿಹಾರ ದೊರಕಲ್ಲ. ಇದರ ಒಂದು ಮಧ್ಯಮ ದಾರಿಯನ್ನು ಹುಡುಕಿಕೊಳ್ಳಬೇಕಾಗಿತ್ತು ಕಾಂಗ್ರೆಸ್. ಯಾಕೆಂದರೆ 135 ಸ್ಥಾನಗಳನ್ನು ಗೆದ್ದರೂ ಕೂಡ ಇವರಿಗೆ ಸರ್ಕಾರ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಅಂದರೆ ಇನ್ನೊಂದೆರಡು ದಿನ ಕಳೆದರೆ ರಾಂಗ್ ಮೆಸೇಜ್ ಹೋಗ್ತಾ ಇತ್ತು. ಈಗಾಗಲೇ ಇನ್ನು ಮುಖ್ಯಮಂತ್ರಿ ಆಯ್ಕೆ ಮಾಡೋಕ್ಕಾಗಿರುವ ಯೋಗ್ಯತೆಗೆ ಅನ್ನುವ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಕೊಳ್ಳಬೇಕು. ಆದರೆ ಇವರಿಗೆಲ್ಲ ಸಾಧ್ಯ ಆಗದಿರುವುದನ್ನು ಸಾಧ್ಯ ಮಾಡಿದವರು ಯಾರು? ಶ್ರೀಮತಿ ಸೋನಿಯಾ ಗಾಂಧಿಯವರು. ಸೋನಿಯಾ ಗಾಂಧಿಯವರು ದೆಹಲಿಗೆ ವಾಪಸ್ ಬರ್ತಾರೆ ಸಿಮ್ಲಾದಿಂದ ಅಂತ ನಂಬಲಾಗಿತ್ತು. DK ಶಿವಕುಮಾರ್ ಅವರು ನಾನು ಮೊದಲು ಸೋನಿಯಾ ಗಾಂಧಿ ಅವರ ಹತ್ರ ಮಾತನಾಡ್ತೀನಿ, ನಂತರ ಮುಂದಿನ ಮಾತು ಅಂತ ಹೇಳಿದರು. ಆದರೆ ಸೋನಿಯಾ ಗಾಂಧಿ ಬರಲೇ ಇಲ್ಲ, ಅವರು ವಿಶ್ರಾಂತಿ ಪಡಿತಾ ಇದ್ದರು. ಅವರು ನಿನ್ನೆಯ ಒಳಗೆ ಬೆಳವಣಿಗೆಗಳನ್ನು ಅವರು ನೋಡ್ತಾನೆ ಇದ್ದರು. ರಾತ್ರಿ ಒಂದು ದೂರವಾಣಿ ಕರೆ, ಆ ದೂರವಾಣಿ ಕರೆನೇ ಇಡೀ ಸ್ಥಿತಿಯನ್ನು ಬದಲಿಸ್ಬಿಡ್ತು. ಸೋನಿಯಾ ಗಾಂಧಿ ಅವರು ದೂರವಾಣಿಯ ಮೂಲಕ DK ಶಿವಕುಮಾರ್ ಅವರನ್ನು ಸಂಪರ್ಕಿಸಿದರು. ಅವರಿಗೆ ಹೇಳಿದರು, ಶಿವಕುಮಾರ್, ಪಕ್ಷ ನಿಮ್ಮ ಜೊತೆಗಿದೆ, ಯಾಕೆಂದರೆ ನೀವು ಪಕ್ಷದ ಜೊತೆಗಿದ್ದೀರಿ, ನೀವು ಪಕ್ಷನಿಷ್ಠರು, ಪಕ್ಷದ ನಾಯಕತ್ವದ ನಿಷ್ಠರು, ಪಕ್ಷ ಎಂದೂ ಕೂಡ ನಿಮ್ಮನ್ನು ಕೈ ಬಿಡಲ್ಲ. ಆದರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಂದರೆ ನೀವು ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳದಿದ್ರೆ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ. ಅದರ ಜೊತೆಗೆ ಪಕ್ಷ ಇನ್ನಷ್ಟು ಅಸ್ಥಿರಗೊಳ್ಳುತ್ತೆ. ಈ ಮಾತುಗಳೇನಿವೆ, ಈ ಮಾತುಗಳನ್ನು ಕೇಳಿಸಿಕೊಂಡರು DK ಶಿವಕುಮಾರ್ ಮೊದಲೇ ಹೇಳಿದರು, ನನಗೆ ಪಕ್ಷ ಎನ್ನುವುದು ಬಹಳ ಮುಖ್ಯ, ಸೋನಿಯಾ ಗಾಂಧಿ ಅವರು ನನ್ನ ತಾಯಿ ಇದ್ದಂತೆ ಅನ್ನುವ ಮಾತನ್ನು ಹೇಳಿದರು. ಕೊನೆಗೆ ತಾಯಿಯ ಮಾತನ್ನು ಕೇಳಿದ ಮಗ ಅವರ ಮಾತನ್ನು ಕೇಳಿದರು. ಆದರೆ ಈ ಸೂತ್ರ ಇದೆಯಲ್ಲ, ಈ ಸೂತ್ರವಿಲ್ಲದೆ ಆ ಸೂತ್ರದ ಕೆಲವು ಅಂಶಗಳು ಹೊರಗೆ ಬಂದಿವೆ, ಕೆಲವು ಅಂಶಗಳು ಹೊರಗೆ ಬಂದಿಲ್ಲ. ಸೊ ಈಗ ಬಂದಿರುವ ಮಾಹಿತಿಗಳ ಪ್ರಕಾರ 30 ತಿಂಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ, ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ಮಾತು. ಇದನ್ನು ಅಧಿಕೃತವಾಗಿ ಈ ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವೇಣುಗೋಪಾಲ್ ಕೂಡ ಹೇಳಿಲ್ಲ. ಆದರೆ ಅವರು ಇನ್ನೊಂದು ಸೂಚನೆಯನ್ನು ಕೊಟ್ಟರು. ಏಕಮೇವ ಉಪಮುಖ್ಯಮಂತ್ರಿ ಆಗುವ DK ಶಿವಕುಮಾರ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯ ಮುಗಿಯುವವರೆಗೆ
ಅವರು KPCC ಅಧ್ಯಕ್ಷರು ಆಗಿರ್ತಾರೆ. ವಾಟ್ ಯು ಮೀನ್ ಬೈ ದ್ಯಾಟ್? ಅಂದರೆ ಅವರಿಗೆ ಆಗ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗುತ್ತಾ? KPCC ಅಧ್ಯಕ್ಷ ಸ್ಥಾನವನ್ನು ಅವರು ಬಿಟ್ಟು ಕೊಡೋ ಸಂದರ್ಭದಲ್ಲಿ ಅವರು ಇನ್ನೆಲ್ಲವರಿಗೆ ಕೇವಲ ಉಪಮುಖ್ಯಮಂತ್ರಿ ಮಾಡಿಡಕ್ಕಾಗಲ್ಲ. ಸೊ ಅಂಥ ಒಂದು ಮೆಸೇಜ್ ಕೊಟ್ಟರು. ಅದ್ರ ಮೀರಿಗಳಿದ್ದೇನವರು ಈ ಒಂದು ಪವರ್ ಶೇರಿಂಗ್ ವಿಚಾರ ಬಂದಾಗ ಅವರು ಒಂದು ಮಾತನ್ನು ಹೇಳಿದರು. ಈ ಪವರ್ ಶೇರಿಂಗನ್ನು ನಾವು ಕರ್ನಾಟಕದ ಜನತೆಯ ಜೊತೆಗೆ ಮಾಡ್ತೀವಿ ಅಂತೇಳಿ ತಕ್ಷಣ ನೆಕ್ಸ್ಟ್ ಪ್ರಶ್ನೆಗೆ ಅವರು ಅವಕಾಶನೇ ಕೊಟ್ಟಿಲ್ಲ ಎಂದು ಹೊರಟು. ಆದರೆ ಪವರ್ ಶೇರಿಂಗ್ ವಿಚಾರ ಏನಿದೆ ಅದನ್ನು ಹೊರಗಾಕಿಲ್ಲ. ಅದನ್ನು ನೀವು ರಾಜಸ್ಥಾನದಲ್ಲೂ ಅದನ್ನು ಪಬ್ಲಿಕ್ ಆಗಿ ಹೇಳಿರಲಿಲ್ಲ, ಛತ್ತೀಸ್ಗಢದಲ್ಲೂ ಹೇಳಿರಲಿಲ್ಲ, ಇಲ್ಲೂ ಹೇಳಿಲ್ಲ. ಆದರೆ ಈ ಸೂತ್ರ ಬಿಟ್ಟು ಅವ್ರದ್ದು ಬೇರೆ ಏನೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಈಗಾಗಲೇ 75 ವರ್ಷ ದಾಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಇದೆ. ಅವರನ್ನು ನೀವು ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಂತ ಹೇಳೋದಕ್ಕೂ ಆಗಲ್ಲ. ಅದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಈಗಲೇ DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟು ಅವ್ರನ್ನ ಎಲ್ಲಿ ರಿಹ್ಯಾಬಿಲಿಟೇಟ್ ಮಾಡ್ತೀರಿ? ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ಬೇರೆ ಪ್ರಶ್ನೆ, ಕೇಂದ್ರ ಸರ್ಕಾರ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಅಲ್ಲಿಲ್ಲ, ಬೇರೆ ಯಾವ ಹುದ್ದೆನೂ ಇಲ್ಲ. ನೀವು ಯಾವುದೋ ಪಕ್ಷದ ಹುದ್ದೆ ಕೊಟ್ಟರೆ ಅವರು ಸುಮ್ಮನಿರೋ ಸಾಧ್ಯತೆ ಇಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರನ್ನು ಮಾಡಲೇಬೇಕಿತ್ತು. ಅದರ ಜೊತೆಗೆ ಶಾಸಕಾಂಗ ಪಕ್ಷದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಿನ ಬೆಂಬಲ ಇತ್ತು ಅಂತ ಹೇಳಲಾಗಿದೆ. ಆದರೆ ಅವರೇನು ವೋಟಿಂಗ್ ಮಾಡಿದ್ರು, ಅಭಿಪ್ರಾಯಗಳು ಪಡೆದ್ರು, ಅದರ ವಿವರಗಳು ಹೊರಗಡೆ ಬಂದಿಲ್ಲ. ಅವರು ಅದನ್ನು ತೆಗೆದು ನೋಡಿದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಆದರೆ ಅದರ ಜೊತೆಗೆ ಒಂದು ಸಿಂಗಲ್ ಲೈನ್ ರೆಸೊಲ್ಯೂಷನ್ ಪಾಸ್ ಮಾಡಲಾಗಿತ್ತು. ಆ ರೆಸೊಲ್ಯೂಷನ್ ಏನಿದೆ ಅದರ ಪ್ರಕಾರ ಪಕ್ಷದ ಅಧ್ಯಕ್ಷರಿಗೆ ಇದನ್ನು ಬಿಟ್ಟುಕೊಟ್ಟಿದ್ದೇವೆ. ಸೊ ಇದೊಂದು ಏನು ಈ ಸೂತ್ರ ಏನಿದೆ ಇದು ಒಂದೇ ಅಂತಿಮವಾಗಿತ್ತು. ನೋ ಇಶ್ಯೂ ಅಬೌಟ್ ದ್ಯಾಟ್. ಬೇರೆ ಏನು ಮಾಡೋದಕ್ಕೆ ಹೋದರೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಅದರ ಜೊತೆಗೆ ಕಾಂಗ್ರೆಸ್ನ ವರಿಷ್ಠರಿಗೆ ಇದ್ದಂಥ ಒಂದು ನಂಬಿಕೆ ಅಂದರೆ ನಾವು DK ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಬಹುದು. ಅವರು ಪಕ್ಷನಿಷ್ಠರಾಗಿದ್ದಾರೆ, ನೆಹರು ಕುಟುಂಬದ ನಿಷ್ಠರಾಗಿದ್ದಾರೆ, ಆದ್ದರಿಂದ ಅವ್ರು ಕನ್ವಿನ್ಸ್ ಮಾಡಬಹುದು. ಆದರೆ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಯಾಕೆಂದರೆ ಅವರು ಬೇರೆ ಹುದ್ದೆ ಕೊಡೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಸೂತ್ರ ಸಿದ್ಧ ಆಯಿತು. ಈ ಸೂತ್ರದಿಂದ ಕೆಲವರಿಗೆ ಬೇಸರ ಆಗಿದೆ. ತಾವು DCM ಆಗಬೇಕು ಅಂತಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, MB ಪಾಟೀಲ್, KH ಮುನಿಯಪ್ಪ, ಇಂಥವರಿಗೆಲ್ಲ ಬೇಸರ ಆಗಿದೆ ಅನ್ನೋ ವರದಿ ಬರ್ತಾ ಇದೆ. ಆದರೆ ಬೇರೆ ದಾರಿ ಇಲ್ಲ. ಈಗ ಕಾಂಗ್ರೆಸ್ ಹೊರಟು ತಾವು ಸಿದ್ಧಪಡಿದ ಸೂತ್ರವನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ DK ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೊಬ್ಬನೇ DCM ಆಗಿರಬೇಕು ಅಂತ. ಫೈನ್. ಈಗ ಸದ್ಯಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಈ ಸಮಸ್ಯೆ ಮತ್ತೆ ಉಲ್ಬಣ ಆಗಲ್ವಾ ಅನ್ನೋದು ಪ್ರಶ್ನೆ ಒಂದಾದರೆ, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ 2 ಪವರ್ ಸೆಂಟರ್ಗಳಾಗಲ್ವಾ? ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ಇತಿಹಾಸವನ್ನು ನೀವು ಗಮನಿಸ್ತಾ ಬಂದರೆ ಹಲವು ಉದಾಹರಣೆಗಳಿವೆ. KH ಪಾಟೀಲ್ರು KPCC ಪ್ರೆಸಿಡೆಂಟ್ ಆಗಿದ್ದಾಗ ಏನಾಯಿತು, ಅವರು ಮುಖ್ಯಮಂತ್ರಿಗಳ ವಿರುದ್ಧ ತಟ್ಟಿ ನಿಂತಿದ್ದು, ಇಂಥ ಹಲವು ಉದಾಹರಣೆಗಳನ್ನು ಕೊಡಬಹುದು. ಸೊ ಆ ಅಪಾಯ ಇದ್ದೇ. ಅದರ ಜೊತೆಗೆ ಇಬ್ಬರು ಕೂಡ ಹೊಂದಾಣಿಕೆಯಿಂದ ಅಧಿಕಾರ ನಡೆಸಬೇಕು ಅನ್ನೋದೇನಿದೆ, ಇದು ಸಾಧ್ಯ ಆಗುತ್ತಾ? ಇಬ್ಬರೂ ಪ್ರಬಲ ನಾಯಕರು. ಅದರ ಜೊತೆಗೆ ಈ ಒಂದು ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥ DK ಶಿವಕುಮಾರ್ ಅವರಿಗೂ ಈಗಿನ DK ಶಿವಕುಮಾರ್ ಅವರಿಗೂ ಬಹಳ ವ್ಯತ್ಯಾಸ ಇದೆ. ಅವರು ಪಕ್ಷಕ್ಕೆ ಒಂದು ವಿಜಯವನ್ನು ತಂದುಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಬೆಂಬಲಿಗರ ಬೇಸ್ ಏನಿದೆ ಆ ಬೇಸ್ ದೊಡ್ಡದಾಗಿದೆ. ಆದ್ದರಿಂದ ಇಡೀ ಅವರ ಪರ್ಸನಾಲಿಟಿ, ಅವರ ಇದು ಬದಲಾಗಿದೆ. ಅವರು ಇನ್ನಷ್ಟು ಪ್ರಬಲರಾಗಿದ್ದಾರೆ. ದಟ್ ಇಸ್ ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ಸಿದ್ದರಾಮಯ್ಯನವರ ಇರುವ ತಾತ್ವಿಕ ಬದ್ಧತೆ ಕೆಲವು ವಿಚಾರಗಳಲ್ಲಿ DK ಶಿವಕುಮಾರ್ ಅವರಿಗೆ ಇದೆಯಾ ಇಲ್ಲ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಹಿಂದೆ ಪ್ರಬಲ ಒಕ್ಕಲಿಗ ಸಮುದಾಯ ನಿಂತಿದೆ. ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬಂದಿವೆ, ಹಾಗೆ ಲಿಂಗಾಯತರ ಮತಗಳು ಕಾಂಗ್ರೆಸ್ಗೆ ಬಂದಿವೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಇದನ್ನ ಹ್ಯಾಕ್ ಹ್ಯಾಂಡಲ್ ಮಾಡ್ತಾರೆ? ಅವರು ಈ ಪ್ರಬಲ ಜಾತಿ ಸಮುದಾಯಗಳ ಒಂದು ವಿಶ್ವಾಸವನ್ನು ಗಳಿಸುವುದಕ್ಕೆ ಅವರ ಬಳಿ ಇರಬಹುದಾದ ಅಸ್ತ್ರ ಯಾವುದು? ಕಾಂಗ್ರೆಸ್ ವರಿಷ್ಠರ ಬಳಿ ಇರಬಹುದಾದ ಅಸ್ತ್ರ ಯಾವುದು? ಅದನ್ನು ಅವರು ಯಾವ ರೀತಿ ಬಳಸ್ತಾರೆ? ಈ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳ ಮೇಲೆ ಈ ಸರ್ಕಾರ ಏನಿದೆ, ಈ ಸರ್ಕಾರದ ಭವಿಷ್ಯ ಕೂಡ ಅಡಗಿದೆ. ಯಾಕೆಂದರೆ ಮುಂಬರುವ
ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದ್ದರಿಂದ ಅಹಿಂದ ಮತಗಳ ಜೊತೆಗೆ ಅವರು ಒಕ್ಕಲಿಗ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಬೇಕಾಗಿದೆ. ಹಾಗಾದರೆ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಕ್ತಿಯುತ ಪ್ರದರ್ಶನ ನೀಡುವುದಕ್ಕೆ ಸಾಧ್ಯ ಆಗುತ್ತೆ ಲೋಕಸಭಾ ಚುನಾವಣೆ. ಅದಕ್ಕೆ ಇವರು ಏನು ಮಾಡ್ತಾರೆ, ಅದರ ಜೊತೆಗೆ ನೀವು ಅಹಿಂದ ಹಿತಾಸಕ್ತಿಯ ಜೊತೆಗೆ ಮೇಲ್ಜಾತಿಯ ಹಿತಾಸಕ್ತಿಗಳನ್ನು ಸಮೀಕರಿಸಿ ಎಲ್ಲರ ನಾಯಕ ಅಂತ ಪ್ರತಿಬಿಂಬಿಸಬೇಕಾದಂಥ ಒಂದು ಅನಿವಾರ್ಯತೆ ಈ ಇಬ್ಬರು ನಾಯಕರಿಗೂ ಇದೆ. ಅವರು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಮತ್ತೆ ಕಾಂಗ್ರೆಸ್ ವಿಲ್ ಲೂಸ್. ಇದು ಇವತ್ತಿನ ಸುದ್ದಿ ವಿಶೇಷ. ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತಾಡ್ತೀನಿ. ನನ್ನ ಈ ಒಂದು ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ದಯವಿಟ್ಟು ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ಒಂದೇ ನನಗೆ ಸ್ವತಂತ್ರವಾಗಿ ಮಾತನಾಡುವ ಶಕ್ತಿಯನ್ನು ಕೊಡುತ್ತೆ. ಎಲ್ಲರೂ ಕೊಡೋದಾಗಲಿ. ನಮಸ್ಕಾರ.